ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಎರಡು ಅವಧಿಗಳಲ್ಲಿ ನಾವು 1ನೇ ತರಗತಿಯ 1ನೇ ಮೆಟ್ಟಿಲು ಮತ್ತು 2ನೇ ಮೆಟ್ಟಿಲಿನಲ್ಲಿ 5 ಅಕ್ಷರಗಳನ್ನ ನಾವು ಕಲಿತಿದ್ದೆವು. ಒಟ್ಟು 10 ಅಕ್ಷರಗಳನ್ನ ನಾವು ಕಲಿತಿದ್ದೆವು. ಆ 10 ಅಕ್ಷರಗಳ ಮೇಲೆ ಒಂದು ಚಟುವಟಿಕೆಯನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಆ 1ನೇ ಮೆಟ್ಟಿಲಿನಲ್ಲಿ ನಾವು ಕಲಿತಿರ್ತಕ್ಕಂಥ 5 ಅಕ್ಷರಗಳು ಯಾವಪ್ಪ ಅಂದ್ರೆ ರ, ಗ, ಸ, ದ, ಅ. ಇದು ನಾವು 1ನೇ ಮೆಟ್ಟಿಲಿನಲ್ಲಿ ಕಲಿತಿರ್ತಕ್ಕಂಥ 5 ಅಕ್ಷರಗಳು. ಇನ್ನು 2ನೇ ಮೆಟ್ಟಿಲಿನಲ್ಲಿ ನಾವು ಕಲಿತಿರ್ತಕ್ಕಂಥ 5 ಅಕ್ಷರಗಳು ಯಾವಪ್ಪ? ಜ, ವ, ಮ, ಬ, ನ. ಹೌದಲ್ವಾ? ಒಟ್ಟು ಎಷ್ಟು ಅಕ್ಷರಗಳಾದವು ವಿದ್ಯಾರ್ಥಿಗಳೇ? 10. ಹೌದಾ? ಆ 10 ಅಕ್ಷರಗಳನ್ನು ನಾವು ಏನು ಮಾಡಿದ್ವಿ, ಹೇಗೆ ಬರಿಬೇಕು ಅನ್ನೋದನ್ನು ನೋಡಿದ್ವಿ. ಮತ್ತು ಹೇಗೆ ಅವುಗಳಿಂದ ಪದಗಳ ರಚನೆ ಮಾಡಬೇಕು ಅನ್ನೋದನ್ನು ನಾವು ಕಲ್ತಿದ್ದೆವು ಅಲ್ವಾ? ಆ ಆಧಾರದ ಮೇಲೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಮತ್ತು ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದೆ ಅಲ್ವಾ? ಆ ಚಿತ್ರಕ್ಕೆ ಯಾವ ಪದ ಹೊಂದುತ್ತೆ ಅನ್ನೋದನ್ನು ನೋಡಿ ನೀವೇನು ಮಾಡಬೇಕೀಗ? ಹೊಂದಿಸ್ತೀರಾ ಅಲ್ವಾ? ನೀವೆಲ್ಲ ಜಾಣ ಮಕ್ಕಳು ಅಲ್ವಾ? ಈಗ ಚಿತ್ರಕ್ಕೆ ಏನು ಮಾಡಬೇಕು? ಪದವನ್ನು ಹೊಂದಿಸುವ ಆಟ ಆಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲಿಗೆ ಕಾಣ್ತಿರ್ತಕ್ಕಂಥ ಚಿತ್ರ, ಇಲ್ಲಿ ಏನಿದ್ದಾರೆ? ಸಾಕಷ್ಟು ಜನರಿದ್ದಾರೆ ಅಲ್ವಾ? ಜನ ಇರೋದ್ರಿಂದ ಈ ಪದಗಳಲ್ಲಿ ಈ ಎಲ್ಲ ಪದಗಳನ್ನ ನಿಮ್ಗೆ ಏನು ಮಾಡಲಿಕ್ಕೆ ಬರುತ್ತೆ? ಮೊದಲಿಗೆ ಓದಲಿಕ್ಕೆ ಬರುತ್ತೆ ಅಲ್ವಾ? ಮೊದಲಿಗೆ ಏನು ಮಾಡೋಣ? ಈ ಪದಗಳನ್ನು ಓದೋಣ. ನೋಡಿ, ವನ, ಗಜ, ಜನ, ಮರ, ನಗರ, ಸದನ, ನಗ, ಬಸವ ಅಲ್ವಾ? ಇಷ್ಟೆಲ್ಲ ಪದಗಳನ್ನ ನಾವು ಆ 10 ಅಕ್ಷರಗಳಿಂದನೇ ಕಲ್ತಿದ್ದೀವಿ. ನೋಡಿ ಮಕ್ಕಳ, ಆ 10 ಅಕ್ಷರಗಳಿಂದನೇ ಈ ಪದಗಳ ರಚನೆ ಆಗಿದೆ ಅಲ್ವಾ? ಆ 10 ಅಕ್ಷರಗಳು ಇದರಲ್ಲಿ ಇದೆ ಅಲ್ವಾ? ನೋಡಿ, ಈಗ ಏನು ಮಾಡೋಣ? ಆ ಪದಗಳಿಗೆ ಆ ಚಿತ್ರಗಳು ಯಾವ್ಯಾವ ಚಿತ್ರಕ್ಕೆ ಏನಂತ ಕರೀತಾರೆ ಅನ್ನೋದನ್ನು ಗುರುತಿಸಿ ಹೊಂದಿಸೋಣ. ನೋಡಿ ಮಕ್ಕಳೇ, ನೋಡ್ರಿ, ಇಲ್ಲಿರ್ತಕ್ಕಂಥ ಜನ, 1ನೇ ಚಿತ್ರ ಯಾವುದು? ಜನ. ಹೊಂದಿಸೋಣ. ಹಾಂ, ಸರಿ ಅಲ್ವಾ? ಇದೇನಿದು 2ನೇ ಚಿತ್ರ? ಈ 2ನೇ ಚಿತ್ರದಲ್ಲಿ ಏನಿದೆ ಅಂದರೆ, 2ನೇ ಚಿತ್ರ ಒಂದು ದೊಡ್ಡ ಊರಿನ ಥರ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಊರಿಗೆ, ಪಟ್ಟಣಕ್ಕೆ ಏನಂತ ಕರೀತಾರೆ? ನಗರ. ಸರಿ ಅಲ್ವಾ? ಇನ್ನು 3ನೇ ಚಿತ್ರ ಏನಪ್ಪ? ಒಂದು ಮರ ಕಾಣಿಸ್ತಿದೆ ಅಲ್ವಾ ಎಲ್ರಿಗೂ? ನೋಡಿ ಮಕ್ಕಳ, ಮರ. 4ನೇ ಚಿತ್ರ ಆನೆಗೆ ಇಲ್ಲಿ ಆನೆ ಅನ್ನೋ ಶಬ್ದ ಇಲ್ಲ. ಆನೆಗೆ ಇನ್ನೊಂದು ಶಬ್ದ ಯಾವುದಿದೆಯಪ್ಪ? ಇನ್ನೊಂದು ಹೆಸರು ಏನಂತ ಕರೀತಾರೆ? ಹೇಳಿ ನೋಡೋಣ. ವೆರಿ ಗುಡ್, ಗಜ. ಏನು? ಗಜ. ಇನ್ನು ಮುಂದಿನದಾಗಿ ಇಲ್ಲಿ ಸಾಕಷ್ಟು ಗಿಡಗಳಿವೆ, ಅಂದರೆ ಒಂದು ಕಾಡಿನ ಥರ ಕಾಣಿಸ್ತಾ ಇದೆ ಅಲ್ವಾ? ಹಾಂ, ನಿಜ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರೋ ಪದ ಅದೇ ವನ. ಯಾವುದು? ವನ. ಇನ್ನು ಮುಂದಿನದಾಗಿ ಇಲ್ಲಿ ಕೆಲವೊಂದಿಷ್ಟು ಆಭರಣಗಳನ್ನ ಕಾಣಿಸ್ತಾ ಇವೆ. ಈ ಆಭರಣಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ನಾವು? ಇವುಗಳನ್ನ ಯಾವುದರಿಂದ ಮಾಡಿರ್ತಾರೆ? ನಗ. ಯಾವುದರಿಂದ? ನಗ. ನೋಡಿ ವಿದ್ಯಾರ್ಥಿಗಳೇ, ನಗ. ಇನ್ನು ನೋಡ್ರಿ, ಮುಂದಿನ ಚಿತ್ರ ಆಕಳಿಗೆ ಏನಂತ ಕರಿತೀವಿ ನಾವು? ಬಸವ. ಕೊನೆಯದಾಗಿ ಉಳಿದಿರ್ತಕ್ಕಂಥ ಒಂದು ಚಿತ್ರ, ಒಂದು ಪದ ಯಾವುದು ಹೇಳಿ ವಿದ್ಯಾರ್ಥಿಗಳೇ? ಮನೆ ಅಂತ ಕರಿತೀವಿ ನಾವು, ಅಥವಾ ಸದನ ಅಲ್ವಾ? ನೋಡಿ, ನೀವೆಲ್ಲ ಜಾಣ ವಿದ್ಯಾರ್ಥಿಗಳು ಅಲ್ವಾ? ಎಲ್ಲ ಪದಗಳು ಮತ್ತು ಎಲ್ಲ ಚಿತ್ರಗಳು ನಮಗೆ ಸಿಕ್ಕುವು ಅಲ್ವಾ? ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಸರಿ ವಿದ್ಯಾರ್ಥಿಗಳೇ, ಈ ಎಲ್ಲ ಪದಗಳನ್ನ ನೀವು ಚಿತ್ರಗಳಿಗೆ ಹೊಂದಿಸಿದಿರಿ ಅಲ್ವಾ? ಇನ್ನು ಇವತ್ತಿನ ದಿನ ನಾವು 3ನೇ ಮೆಟ್ಟಿಲು, 1ನೇ ತರಗತಿಯ 3ನೇ ಮೆಟ್ಟಿಲಿನ 5 ಅಕ್ಷರಗಳನ್ನು ಕಲಿಯೋಣ. ಆ 5 ಅಕ್ಷರಗಳು ಯಾವ್ಯಾವಪ್ಪ ಅನ್ನೋದನ್ನು ಈಗ ನೋಡಿ ವಿದ್ಯಾರ್ಥಿಗಳೇ. 3ನೇ ಮೆಟ್ಟಿಲಿನ ಮೊದಲನೇ ಪದ ಪ. ಯಾವ ಅಕ್ಷರ? ಪ. ಇದನ್ನು ಹೇಗೆ ಬರೀಬೇಕು ನಾನು ಬರೀತೀನಿ, ಅದೇ ರೀತಿ ನೀವೇನು ಮಾಡಿರಿ, ಬರೆದು ಪ್ರಾಕ್ಟೀಸ್ ಮಾಡಿರಿ
ಪ್ರಯತ್ನ ಮಾಡಿರಿ. ನೋಡಿರಿ ಹೆಂಗೆ ಬರಿಬೇಕಪ್ಪ ಅದನ್ನು ಅಂದ್ರೆ ಇಲ್ಲಿಗೆ ಬಾಣದ ಚಿಹ್ನೆಗಳನ್ನ ಗುರುತು ಮಾಡಿದ್ದಾರೆ ಅವರು. ಅದೇ ಮಾರ್ಗವಾಗಿ ನಾವು ಹೋಗಬೇಕು. ಹೀಗೆ ನೋಡಿ ನಾನು ಬರಿತಾ ಇದ್ದೀನಿ. ಹೀಗೆ ಇನ್ನೊಂದು ಸಲ ತೋರಿಸ್ಲಾ? ನೋಡಿರಿ ಮಕ್ಕಳೇ, ಹೀಗೆ ಹೀಗೆ ಗುರುತಿಸಿ. ಪ ಈ ಅಕ್ಷರ ಯಾವುದು? ಪ. ಒಂದನೇ ಅಕ್ಷರ ಕಲ್ತೀವಿ ನಾವೀಗ. ಈ ಮೂರನೇ ಮೆಟ್ಟಿಲಿನ ಒಂದನೇ ಅಕ್ಷರ ಪ. ಇನ್ನು ಎರಡನೇ ಅಕ್ಷರ ನೋಡಿರಿ. ಎರಡನೇ ಅಕ್ಷರ ಯಾವುದು ವಿದ್ಯಾರ್ಥಿಗಳೇ? ಯ. ನೋಡಿರಿ, ಮೊದಲನೇ ಅಕ್ಷರ ಪ, ಎರಡನೇ ಅಕ್ಷರ ಯ. ಇದನ್ನು ಯಾವ ರೀತಿ ಬರೀಬೇಕು? ಇಲ್ಲೂ ಕೂಡ ಬಾಣ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಬರೆಯಲಿಕ್ಕೆ ಕಲಿಯೋಣ. ನೋಡಿರಿ, ಹೀಗೆ ನಾನು ಬರಿತಾ ಇದ್ದೀನಿ ಅಲ್ವಾ? ಇದೇ ರೀತಿ ನೀವು ಕೂಡ ಬರಿಬೇಕು. ಯ. ಮೂರನೇ ಮೆಟ್ಟಿಲಿನ ಎರಡನೆಯ ಅಕ್ಷರ ಯ. ಹೀಗೆ ಹೀಗೆ ಬರಿಬೇಕು. ಅರ್ಥ ಆಯ್ತಾ? ಇನ್ನು ನೋಡಿ, ಮೂರನೇ ಅಕ್ಷರ ಯಾವುದಪ್ಪ? ಮೂರನೇ ಮೆಟ್ಟಿಲಿನ ಒಂದನೇ ಅಕ್ಷರ ಪ, ಎರಡನೇ ಅಕ್ಷರ ಯ, ಮೂರನೇ ಅಕ್ಷರ ಉ. ಯಾವುದು? ಉ. ಇದನ್ನು ಯಾವ ರೀತಿ ಬರಿಬೇಕು ಅಂದರೆ ಹೀಗೆ. ನೋಡಿ ಮಕ್ಕಳ, ನಾನು ಬರೀತಾ ಇದ್ದೀನಿ. ಇದೇ ರೀತಿ ನೀವು ಅಕ್ಷರವನ್ನು ಬರೆಯೋದನ್ನು ಕಲಿಬೇಕು. ಹೀಗೆ ಹೀಗೆ. ಹಾಂ, ಇದು ಯಾವ ಅಕ್ಷರ? ಹೂ. ಯಾವುದು? ಹೂ. ನೋಡಿದ್ರಾ? ನೋಡಿ ವಿದ್ಯಾರ್ಥಿಗಳೇ, ಇದು ನಾಲ್ಕನೇ ಅಕ್ಷರ. ಮೂರನೇ ಮೆಟ್ಟಿಲಿನ ನಾಲ್ಕನೇ ಅಕ್ಷರ ಯಾವುದು? ಡ. ಯಾವುದು? ಡ. ಒಂದನೇ ಅಕ್ಷರ ಪ, ಎರಡನೇ ಅಕ್ಷರ ಯ, ಮೂರನೇ ಅಕ್ಷರ ಉ, ನಾಲ್ಕನೇ ಅಕ್ಷರ ಈಗ ನಾನು ಬರಿತಾ ಇರೋದು, ಇನ್ನು ಮುಂದೆ ಬರಿತಾ ಇರೋದು ಡ. ಇದು ಯಾವ ಅಕ್ಷರ ಮಕ್ಕಳೇ? ಡ. ನೋಡ್ರಿ, ಅದನ್ನು ಹೇಗೆ ಬರಿಬೇಕು ಅಂದರೆ ಹೀಗೆ, ಇಲ್ಲಿಂದ ಶುರು ಮಾಡಿ ಹೀಗೆ. ನೋಡಿ, ಹೀಗೆ ಗಮನ ಇಟ್ಟು ನೋಡಿ ಮಕ್ಕಳೇ. ಹೀಗೆ ಆರಂಭ ಮಾಡಿ ಹೀಗೆ ಬರಿತಾ ಹೋಗಬೇಕು. ಅದೇ ಬಾಣದ ಚಿಹ್ನೆಯ ಒಂದು ಗುರುತಿನೊಂದಿಗೆ ನಾವು ಸಾಗಬೇಕು. ಡ. ಇದು ಯಾವ ಅಕ್ಷರ? ಡ. ಯಾವ ಅಕ್ಷರ? ಡ. ಇದು ನಾಲ್ಕನೇ ಅಕ್ಷರ ನಾವು ಕಲಿತಾ ಇರೋದು. ನೋಡಿ ಮಕ್ಕಳ, ಈಗ ನಾನು ಹೇಳ್ತಾ ಇರೋದು ಐದನೇ ಅಕ್ಷರ. ನಾವು ಇದುವರೆಗೆ ಕಲ್ತಿರುವಂಥ 4 ಅಕ್ಷರಗಳು ಯಾವ್ಯಾವು ಇನ್ನೊಂದು ಸಲ ಹೇಳಿ. ಪ, ಯ, ಉ, ಡ ಕಲ್ತೀವಿ. ಈಗ ಐದನೇ ಅಕ್ಷರ ಯಾವುದು? ಟ. ಇನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ಚಿತ್ರನೇ ಟ ಅಕ್ಷರ. ಅದನ್ನು ಹೇಗೆ ಬರಿಬೇಕಪ್ಪ ನೋಡ್ರಿ. ಹೀಗೆ ಹೀಗೆ ನೋಡ್ರಿ, ನಾನು ಬರಿತಾ ಇದ್ದೀನಿ. ಹೀಗೆ ಬರಿತಾ ಹೋಗಬೇಕು. ಹೀಗೆ ಬರೆದು ಹೀಗೆ ಟ. ಯಾವ ರೀತಿ ಬರೆದಿವಿ? ಟ ಅಕ್ಷರವನ್ನು ನಾನೀಗ ನಿಮಗೆ ಬರೆದು ತೋರಿಸಿದ್ದೀನಿ. ಇದು ಐದನೇ ಅಕ್ಷರ. ನಮ್ಮ ಮೂರನೇ ಮೆಟ್ಟಿಲಿನ ಐದನೇ ಅಕ್ಷರ ಟ. ಇನ್ನು ಆರನೇ ಅಕ್ಷರ, ಕೊನೆಯ ಅಕ್ಷರ ನೋಡಿ ಮಕ್ಕಳ. ಕೊನೆಯ ಅಕ್ಷರ, ಈ ಒಂದು ಮೆಟ್ಟಿಲಿನ ಕೊನೆಯ ಅಕ್ಷರ ಚ. ಈಗ ನೀವು ನೋಡ್ತಾ ಇರುವಂಥ ಅಕ್ಷರ ಯಾವುದು? ಚ. ಇದನ್ನು ಹೇಗೆ ಬರಿಬೇಕಪ್ಪ ನೋಡಿ. ಚ ಅಂತ ಅನ್ನುತ್ತಾ ಮಾಡ್ಬೇಕು. ಅದನ್ನು ಓದುತ್ತಾ ಓದುತ್ತಾ ಬರಿಬೇಕು. ಚ. ನೋಡ್ರಿ, ಇನ್ನೊಂದು ಬರೀರಿ. ಚ. ಬಾಣ ಚಿಹ್ನೆಗಳು ಕಾಣ್ತಾ ಇವೆ ಅಲ್ವಾ? ಇದೇ ರೀತಿ ಏನು ಮಾಡಬೇಕು? ಬರಿಬೇಕು. ಓದುತ್ತಾ ಬರೆದ್ರೆ ನಿಮಗೇನಾಗುತ್ತಾ? ಆ ಅಕ್ಷರವನ್ನು ಓದಲಿಕ್ಕೂ ಬರುತ್ತೆ, ಬರೀಲಿಕ್ಕೆ ಬರುತ್ತೆ, ನೆನಪಿನಲ್ಲೂ ಕೂಡ ಉಳಿಯುತ್ತೆ. ಚ ಅಕ್ಷರ. ಕೊನೆಯ ಅಕ್ಷರ ಯಾವುದು? ಚ ಅಕ್ಷರ. ಕಲಿತ್ರಿ ಅಲ್ವಾ ಮಕ್ಕಳೇ? ಒಟ್ಟು 6 ಅಕ್ಷರಗಳನ್ನು ಈ ಮೆಟ್ಟಿಲಿನಲ್ಲಿ ನಾವು ಕಲ್ತೀವಿ. ಇದುವರೆಗೂ 1 ಮತ್ತು 2ನೇ ಮೆಟ್ಟಿಲಿನಲ್ಲಿ ನಾವು ಬರೀ 5 ಅಕ್ಷರಗಳನ್ನ ಮಾತ್ರ ಕಲಿತಿದ್ದೆವು. ಈಗ 6 ಅಕ್ಷರಗಳನ್ನ ಈ ಒಂದು
ಮೆಟ್ಟಿಲಿನಲ್ಲಿ ನಾವು ಹೇಗೆ ಬರೀಬೇಕು ಅನ್ನೋದನ್ನು ಕಲಿತೀವಿ ಅಲ್ವಾ. ಈಗ ನೋಡಿ ಮಕ್ಕಳ, ಅವು ಒಟ್ಟು 5 ಒಟ್ಟಾಗಿ ನಾವು ಆ 5 ಅಕ್ಷರಗಳು ಯಾವ್ಯಾವ ಅನ್ನೋದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. 6 ಅಕ್ಷರಗಳು ಯಾವ್ಯಾವ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ನಾನು ತೋರಿಸ್ತಾ ಹೋಗ್ತೀನಿ, ನೀವೇನು ಮಾಡಿ ಓದ್ತೀರಾ ನನ್ನ ಜೊತೆ. ಸರಿ, ಮೊದಲನೇ ಅಕ್ಷರ ಪ, ಎರಡನೇ ಅಕ್ಷರ ಯ, ಉ, ಡ, ಟ, ಚ. ನನ್ನ ಜೊತೆ ಹೇಳಿ, ಪ, ಯ, ಉ, ಡ, ಟ, ಚ. ಏನು ಹೇಳಿ ಇನ್ನೊಮ್ಮೆ? ನಾವು ಈ ಮೆಟ್ಟಿಲಿನಲ್ಲಿ ಕಲಿತಿರ್ತಕ್ಕಂಥ ಒಟ್ಟು 6 ಅಕ್ಷರಗಳು ಪ, ಯ, ಉ, ಡ, ಟ, ಚ. ನೋಡಿ, ಪ, ಯ, ಉ, ಡ, ಟ, ಚ ಅಲ್ವಾ. ಒಟ್ಟು 6 ಅಕ್ಷರಗಳನ್ನು ನಾವು ಕಲ್ತೀವಿ. ಪ, ಯ, ಉ, ಡ, ಟ, ಚ. ನಿಮಗೆಲ್ಲರಿಗೂ ಈ ಅಕ್ಷರಗಳನ್ನ ಬರೀಲಿಕ್ಕೆ ಬಂತು ಅಲ್ವಾ? ಕಲಿತ್ರಿ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳ, ನಾವು ಇದುವರೆಗೂ ಇಲ್ಲಿ ಈ ಮೆಟ್ಟಿಲಿನಲ್ಲಿ 6 ಅಕ್ಷರಗಳನ್ನ ಕಲ್ತೀವಿ. ಇದಕ್ಕೂ ಹಿಂದೆ ನಾವು ಎಷ್ಟು ಅಕ್ಷರಗಳನ್ನ ಕಲ್ತಿದ್ದೆವು? 1 ಮತ್ತು 2ರಲ್ಲಿ 10 ಅಕ್ಷರಗಳನ್ನ ಕಲ್ತಿದ್ದೆವು ಅಲ್ವಾ. ಒಟ್ಟು 16 ಅಕ್ಷರಗಳನ್ನ ನಾವೀಗ ಕಲ್ತಂತಾಯಿತು ಅಲ್ವಾ. 1ನೇ 2ನೇ 3ನೇ ಮೆಟ್ಟಿಲನ್ನ ಸೇರಿಸಿದಾಗ ನಾವು ಒಟ್ಟು 16 ಅಕ್ಷರಗಳನ್ನ ಕಲ್ತೀವಿ. ಈ 16 ಅಕ್ಷರಗಳಿಂದ ನಾವು ಸಾಕಷ್ಟು ಪದಗಳನ್ನ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಮಕ್ಕಳೇ? ಸರಿ, ಹಾಗಾದರೆ ಈಗ ನೀವು ಇನ್ನೊಂದು ಆಟವನ್ನು ಆಡೋಣ. ನಿಮಗೆ ಇನ್ನೊಂದು ಚಟುವಟಿಕೆಯನ್ನು ನಾನು ಕೊಡ್ತೀನಿ. ಏನಪ್ಪ ಅಂದ್ರೆ, ನಿಮಗೆ ಒಂದು ಚಿತ್ರವನ್ನು ತೋರಿಸ್ತೀನಿ. ಆ ಚಿತ್ರಕ್ಕೆ ಏನಂತ ಕರೀತಾರೆ ಮತ್ತು ಅದನ್ನು ಈಗ ನಾವು ಕಲ್ತಿರ್ತಕ್ಕಂಥ 16 ಅಕ್ಷರಗಳಲ್ಲಿ ಆ ಪದಗಳಿವೆ, ಆ ಅಕ್ಷರಗಳಿವೆ. ಆ ಪದವನ್ನು ಕರಿತೀವಲ್ಲ, ಆ ಪದವನ್ನು ಬರೀಲಿಕ್ಕೆ ಬರುತ್ತೆ. ಅದಕ್ಕೆ ಏನು ಮಾಡೋಣ, ಅದನ್ನು ಚಿತ್ರ ನೋಡಿ ಆ ಪದವನ್ನು ಬರೆಯೋಣ. ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಮುಂದೆ 2 ಚಿತ್ರಗಳಿವೆ ಇದಾವ. ಮೊದಲನೇ ಚಿತ್ರ ನೀವೆಲ್ಲರೂ ನೋಡಿರ್ತೀರ. ಏನು ಹೇಳಿ ನೋಡೋಣ? ವೆರಿ ಗುಡ್. ಏನು? ಚಮಚ. ಹೌದಲ್ವಾ? ಚಮಚ. ಈ ನಾವು ಕಲ್ತಿರ್ತಕ್ಕಂಥ 16 ಅಕ್ಷರಗಳಲ್ಲಿ ಈ ಪದ, ಈ ಅಕ್ಷರಗಳು ಇವೆ. ಹಾಗಾದರೆ ಈ ಅಕ್ಷರಗಳಿವೆ ಅಂದರೆ ನಾವು ಪದ ರಚನೆ ಮಾಡಬಹುದು. ನೋಡೋಣ ಹೇಗೆ ಬರೀಬೇಕು ಅದನ್ನು ಅಂತ. ಚಮಚ. ಸರಿನಾ? ಈ ಚಿತ್ರಕ್ಕೆ ಏನಂತ ಕರೀತಾರೆ? ಚಮಚ. ನೋಡ್ರಿ, 2ನೇ ಮೆಟ್ಟಿಲಿನಲ್ಲಿ ಜ, ವ, ಮ, ಬ, ನ ನಾವು ಕಲಿತಾಗ ಮ ಅಕ್ಷರವನ್ನು ನಾವು ಕಲ್ತಿದ್ದೀವಿ. ಹೌದಾ? ಆ ಮ ಅಕ್ಷರ ಇಲ್ಲಿ ಬಳಕೆ ಆಯಿತು. ಈ 3ನೇ ಮೆಟ್ಟಿಲಿನಲ್ಲಿ ನಾವು ಕೊನೆಯ ಅಕ್ಷರ ಪಯ, ಉಡ, ಟ, ಚ ಅಕ್ಷರ ಕಲ್ತಿದ್ದೀವಿ. ಆ ಅಕ್ಷರ ಇಲ್ಲಿ ಬಳಕೆ ಆಯಿತು. ಇನ್ನು 2ನೇ ಚಿತ್ರ ಏನು ಕಾಣಿಸ್ತಾ ಇದೆಯಪ್ಪ ಇಲ್ಲಿ? ಹಾಂ, ಇಲ್ಲಿ ಸೂರ್ಯ ಏನು ಮಾಡ್ತಿದ್ದಾನೆ? ಉದಯಿಸ್ತಾ ಇದ್ದಾನೆ. ಅಂದರೆ ಉದಯ. ಉದಯ ಬರೆಯೋಕ್ಕೆ ಬರುತ್ತಾ ನಿಮಗೆ? ಹೀಗೆ ಉದಯ. ನೋಡಿ ಮಕ್ಕಳ, ಹೂ ಅನ್ನೋ ಅಕ್ಷರವನ್ನು ನಾವು ಇದೇ ಮೆಟ್ಟಿಲಿನಲ್ಲಿ ಇವತ್ತಿನ ಒಂದು ಪಾಠದಲ್ಲಿ ನಾವು ಮೊದಲನೇ ಅಕ್ಷರ ಕಲ್ತಿದ್ದೇವೆ. ಪ, ಯ, ಉ, ಡ, ಟ, ಚ. 3ನೇ ಅಕ್ಷರ ಪ, ಉ. 3ನೇ ಅಕ್ಷರ ಉ ಕಲ್ತಿದ್ದೀವಿ. 2ನೇ ಅಕ್ಷರ ಯ ಕಲ್ತಿದ್ದೀವಿ. ತ ಅಕ್ಷರವನ್ನು ಏನು ಮಾಡಿದ್ದೀವಿ ನಾವು? 1ನೇ ಮೆಟ್ಟಿಲಲ್ಲೇ ಕಲ್ತಿದ್ದೀವಿ. ಆ ಅಕ್ಷರಗಳನ್ನು ಕೂಡಿಸ್ಕೊಂಡು ನಾವೀಗ ಪದ ರಚನೆ ಮಾಡ್ತಾ ಇದ್ದೀವಿ ಅಲ್ವಾ. ನೋಡಿ ಮಕ್ಕಳ, ಉದಯ. ಈಗ ನಾವು 2 ಹೊಸ ಪದಗಳನ್ನು ರಚನೆ ಮಾಡಿದ್ದೀವಿ. 2 ಪದಗಳನ್ನ, ಒಂದು ಚಮಚ, 2ನೇದು ಉದಯ. ಈಗ ನಿಮಗೆ ಇನ್ನೊಂದು ಚಿತ್ರವನ್ನು ನಾನು ತೋರಿಸ್ತೇನೆ. ನೋಡಿ ಮಕ್ಕಳ, ನಿಮ್ಮ ಕಣ್ಮುಂದೆ ಕಾಣಿಸ್ತಿರ್ತಕ್ಕಂಥ ಒಂದು ಚಿತ್ರ ಯಾವುದು? 2 ಚಿತ್ರಗಳು ಕಾಣಿಸ್ತಾ ಇದೆ. ನೀವೆಲ್ಲರೂ 1ನೇ ಚಿತ್ರವನ್ನು ನೋಡಿರ್ತೀರ, 2ನೇ ಚಿತ್ರನೂ ನೋಡಿರ್ತೀರ ಅಲ್ವಾ? ಹೆದರಿರ್ತೀರ. ನೋಡಿ, 1ನೇ ಚಿತ್ರದಲ್ಲಿ ಏನಿದೆಪ್ಪ? ಅದನ್ನು ಏನಂತ ಕರಿತೀವಿ ನಾವು? ಗಾಳಿಪಟ. ಪಟ ಅಂತ ಕರಿತೀವಿ. ಪಟ ಅಂತ ಕರಿತೀವಲ್ವಾ? ಪಟ, ಇದನ್ನು ನಾವು ಬರೀಬಹುದು. ಎಲ್ಲರೂ ಇದನ್ನು ನಾವು ಬರೀಲಿಕ್ಕೆ ಸಾಧ್ಯ ಅಲ್ವಾ? ನೋಡಿ ಹೇಗೆ ಬರೆಯೋಣ? ಪ,
ಟ ನೋಡ್ರಿ ಪಟ. ಪ ನಾವು ಇವತ್ತಿನ ಒಂದು ಪಾಠದಲ್ಲಿ ಕಲಿತಿರ್ತಕ್ಕಂಥ ಮೊದಲನೇ ಅಕ್ಷರ ಪ. ಹೌದಾ? ಟ ಇದು ಇವತ್ತಿನ ಪಾಠದಲ್ಲೇ ಕಲಿತಿರ್ತಕ್ಕಂಥ ಅಕ್ಷರ ಟ, ಪಟ. ಹೌದಾ? ಇನ್ನು ಎರಡನೇ ಚಿತ್ರ, ಇದನ್ನು ಏನಂತ ಕರೀತಾರೆ? ಉಡ ಅಂತ ಕರೀತಾರೆ. ಉಡ ಉಡ ಇದನ್ನು ಕೂಡ ನಾವು ಬರಿಬಹುದು. ನೋಡಿ ಮಕ್ಕಳ, ಉ ಡ ಉಡ. ಹೌದಾ? ಉಡ. ನೋಡಿ ಮಕ್ಕಳ, ಬರೆದ್ನಲ್ವಾ? ಹೀಗೆ ನಾವು ಸಾಕಷ್ಟು ಪದಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಕಲಿತಿರ್ತಕ್ಕಂಥ ಒಟ್ಟು 16 ಅಕ್ಷರಗಳಿಂದ ನಾವು ಸಾಕಷ್ಟು ನೂರಾರು ಪದಗಳನ್ನು ನಾವು ರಚನೆ ಮಾಡಲಿಕ್ಕೆ, ಅರ್ಥಬದ್ಧವಾಗಿರ್ತಕ್ಕಂಥ ಸರಳ ಪದಗಳನ್ನು ನಾವು ರಚಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೇನು ಮಾಡ್ಬೋದು? ಈಗ ಸಾಕಷ್ಟು ಪದಗಳನ್ನ ನಾವೀಗ ರಚನೆ ಮಾಡೋದನ್ನು ಕಲ್ತೀವಿ ಮಕ್ಕಳ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಪದಗಳಿವೆ. ಜಗ, ವರ, ಮಜ, ವನ, ನಗರ, ದವಸ, ನಮನ, ಗಗನ, ಮದಗಜ, ಜನಮನ, ಅವಸರ, ಬರಬರ. ಹೀಗೆ ಇವಷ್ಟೇ ಅಲ್ಲದೆ ಸಾಕಷ್ಟು ಪದಗಳನ್ನು ಕೂಡ ನಾವೇನು ಮಾಡ್ಬೋದು? ರಚನೆ ಮಾಡ್ಬೋದು. ಅರ್ಥಬದ್ಧವಾಗಿರ್ತಕ್ಕಂಥ ಪದಗಳನ್ನ ನಾವು ಕಲ್ತಿರ್ತಕ್ಕಂಥ ಒಟ್ಟು 16 ಅಕ್ಷರಗಳಿಂದ ರಚಿಸಲಿಕ್ಕೆ ಸಾಧ್ಯ. ಇನ್ನುಳಿದ ಅಕ್ಷರಗಳನ್ನು ನಾವೇನು ಮಾಡೋಣ? ಮುಂದಿನ ಅವಧಿಯಲ್ಲಿ ಕಲಿಯೋಣ. ಎಲ್ಲರಿಗೂ ಈ ಒಂದು ಪಾಠ ತುಂಬ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.